ಮನುಷ್ಯರೆಲ್ಲ ನನ್ನ ದ್ವೇಷಿಸರು, ಭಯಪಡೆನು ನಾನೀನಿರಲು. ಮನುಷ್ಯರೆಲ್ಲ ನನ್ನ ದ್ವೇಷಿಸರು, ಭಯಪಡೆನು ನಾನೀನಿರಲು. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ಜೀವಿತದ ಭಾರಗಳ ಇಕ್ಕಟ್ಟಿನಲ್ಲಿ ನಿನ್ನ ಸಾನ್ನಿಧ್ಯ ನನ್ನ ಆಶ್ರಯವೇ. ಜೀವಿತದ ಭಾರಗಳ ಇಕ್ಕಟ್ಟಿನಲ್ಲಿ ನಿನ್ನ ಸಾನ್ನಿಧ್ಯ ನನ್ನ ಆಶ್ರಯವೇ. ದಿಕ್ಕೆಟ್ಟ ಪರಿಸ್ಥಿತಿ ಇರುವಾಗಲೂ ದೃಢಗೊಳ್ಳುವೆ ನಿನ್ನ ಸಮ್ಮುಖದಲ್ಲಿ. ದಿಕ್ಕೆಟ್ಟ ಪರಿಸ್ಥಿತಿ ಇರುವಾಗಲೂ ದೃಢಗೊಳ್ಳುವೆ ನಿನ್ನ ಸಮ್ಮುಖದಲ್ಲಿ. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ನಿನ್ನ ಸಾನ್ನಿಧ್ಯ ಬಯಸಿ ಬಂದೆ, ಕೃಪೆಯಿಂದಲೇ ನನ್ನ ದೃಷ್ಟಿ ಸಯ್ಯ. ಹೇಳೋಣ, ನಿನ್ನ ಸಾನ್ನಿಧ್ಯ ಬಯಸಿ ಬಂದೆ, ಕೃಪೆಯಿಂದಲೇ ನನ್ನ ದೃಷ್ಟಿ ಸಯ್ಯ. ನಿನ್ನ ರಕ್ತದಿಂದ ನನ್ನ ತೊಳೆದು ಬಿಡು, ನಿನ್ನ ಮಗನಾಗಿ ನನ್ನ ಮಾರ್ಪಡಿಸು. ನಿನ್ನ ರಕ್ತದಿಂದ ನನ್ನ ತೊಳೆದು ಬಿಡು, ನಿನ್ನ ಮಗಳಾಗಿ ನನ್ನ ಮಾರ್ಪಡಿಸು. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ನನ್ನೇಸುವೆ ನಿನ್ ಸಮೂಹಕ್ಕೆ. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ಹೌದು ಸ್ವಾಮಿ, ನನ್ನೇಸು. ಹೃದಯದಿಂದ ಹೇಳೋಣ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ನನ್ನೇಸುವೆ ನನ್ನ ರಾಜನೇ, ನಾ ತವಕಿಸುವೆ ನಿನ್ ಸಮೂಹಕ್ಕೆ. ನನ್ನೇಸುವೆ. ಆಮೆನ್.
ಒಮ್ಮೆ ನಿನ್ನ ಸಾನ್ನಿಧ್ಯ ಬಯಸಿ ಬಂದೆ, ಇಂದಲೇ ನನ್ನ ದೃಷ್ಟಿ ಸಯ್ಯ, ನಿನ್ನ ರಕ್ತದಿಂದ ನನ್ನ ತೊಳೆದು ಬಿಡು, ನಿನ್ನ ಮಗನಾಗಿ ನನ್ನ ಮಾರ್ಪಡಿಸು, ನಿನ್ನ ರಕ್ತದಿಂದ ನನ್ನ ತೊಳೆದು ಬಿಡು, ನಿನ್ನ ಮಗಳಾಗಿ ನನ್ನ ಮಾರ್ಪಡಿಸು. ನನ್ಯೇಸುವೆ, ನಮ್ಮನ್ನು ತಗಿಸಿ ಒಪ್ಪಿಸಿಕೊಡೋಣ. ನಿನ್ ಸಮೂಹಕ್ಕೆ ನನ್ಯೇಸುವೆ, ನನ್ ರಾಜನೇ ನಾ ತವಕಿಸುವೆ, ನಿನ್ ಸಮೂಹಕ್ಕೆ ನನ್ಯೇಸುವೆ. ಹೌದು ಸ್ವಾಮಿ, ನಿಮ್ಮ ಸಮೂಹವೇ ನಮಗೆ ಆಶ್ರಯವು ಸ್ವಾಮಿ. ದೇವರೇ, ನಿಮ್ಮ ಸಮೂಹಕ್ಕೆ ನಾವು ತವಕಿಸುವೆ ಸ್ವಾಮಿ. ದೇವರೇ, ನಿಮ್ಮ ಈ ವಾಗ್ದಾನಗಳಿಂದ, ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ದೇವರೇ ಸಂದೇಶಿ ಕರ್ತನೆ, ನಿಮ್ಮ ಸಮೂಹದಲ್ಲಿ ಬಂದಿದ್ದೀವಿ. ನಿಮ್ಮ ಕೃಪೆಯಿಂದ ದೇವರೇ, ನಾವು ಆರಾಧನೆ ಮಾಡಕ್ಕೆ ಹೋಗಕ್ಕೆ ಮುಂಜಾನೆ ದೇವರೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಇನ್ನೊಂದು ಸಾರಿ ನಮ್ಮನ್ನು ದೇವರೇ ತೊಳೆದು ಶುದ್ಧೀಕರಿಸಿ ಸ್ವಾಮಿ, ತೊಳೆದು ಶುದ್ಧೀಕರಿಸಿ ಸ್ವಾಮಿ. ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ ನನ್ನನ್ನು ದೇವರೇ ತೆಗೆಸಿಕೊಡ್ತಾ ಇದ್ದೀವಿ ಸ್ವಾಮಿ. ನಮ್ಮನ್ನು ಸ್ವೀಕರಿಸಿಕೊಳ್ಳಿ ಸ್ವಾಮಿ. ಕರ್ತನೆ, ಕೃಪೆಯಿಂದ ನಡೆಸಿ ಪ್ರತಿಯೊಬ್ಬರು ನಿಮ್ಮ ಸಮೂಹಕ್ಕೆ ಬರಲಿರುವ ಪ್ರತಿಯೊಬ್ಬರನ್ನು ಈ ದಿನದಲ್ಲಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆದು ನಿಮ್ಮ ಸಮೂಹದಲ್ಲಿ ಅವರನ್ನು ದೇವರೇ ನೀನು ಆಶ್ರಯವಾಗಿ ಇರಿ ಸ್ವಾಮಿ. ನಿಮ್ಮ ಸಮೂಹ ಅವರಿಗೆ ಆಶ್ರಯವಾಗಿ ಇರಲಿ ಸ್ವಾಮಿ. ಕೃಪೆಯಿಂದ ನಡೆಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿ ಎದ್ದು ನಿಂತು ಒಂದು ಹಾಡನ್ನು ಹಾಡಿ ಆರಾಧಿಸೋಣ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಕಾಯಪಟ್ಟು ನಿಂದಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ.
ಕಾಯಪಟ್ಟು ನಿಂದ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ ಹೇಳೋಣ. ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇ యేసయ్ಯ. ನನ್ನ ಕಾಪಾಡಿದವರು ನೀವೇ యేసయ్ಯ. ತಪ್ಪಿಸಿದವರು ನೀವೇ యేసయ్య. ನನ್ನ ಕಾಪಾಡಿದವರು ನೀವೇ యేసయ్ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಆಮೆನ್. ಎಲ್ಲರೂ ಬಾಯಿಗಳನ್ನು ತೊರೆದು ಹೇಳೋಣ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య. ಆಮೆನ್. ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ. ಸ್ತೋತ್ರ ಸ್ತೋತ್ರ యేసయ్య. ಆಮೆನ್. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య. ಆಮೆನ್. యేసయ్య ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య. ನೀವೇ ನೀವೇ యేసయ్య. ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య. ಹೃದಯದಿಂದ ಹೇಳೋಣ. ನೀವೇ ಸ್ವಾಮಿ. ಆಮೆನ್. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య. ಆಮೆನ್. ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಆಮೆನ್. ನಂಬಿಕೆಯಿಂದ ಹೇಳುವಾಗನೇ ದೇವರು ನಮ್ಮನ್ನು ಕಾಪಾಡುತ್ತಾನೆ. ನೀರಲಲ್ಲಿ ಮರೆ ಮಾಡಿದೆ. ಆಮೆನ್. ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య. ಆಮೆನ್. ಹೇಳೋಣ. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ. ಓ ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆವರೆಗೂ ನನ್ನ ಸಂದದಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂದದಿಯನ್ನು ಕಾಯುವ ದೇವ ನೀನೇ. ನಿನ್ ಮಾರೆಗೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂದರು. ನಿನ್ ಮಾರೆಗೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂದರು. ನಿನ್ನ ಆರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಆರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ನಂಬಿಕೆಯಿಂದ ದೇವ
ದೇವ ಕಾಪಾಡಿದೆ, ನಿನ್ ರಥ ಕೋಟೆಯಲ್ಲಿ ನನ್ ಮರೆ ಮಾಡಿದೆ. ಸಂತೋಷವಾಗಿ ಎಸ್, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಹೌದು ಸ್ವಾಮಿ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య. ಹೃದಯದಿಂದ ಸ್ತೋತ್ರ ಹೇಳೋಣ. ಆಮೆನ್. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಉರ್ರಗಲಲಲಬೋ. ಸಂತೋಷವಾಗಿ ಹೌದು ಕರ್ತನೇ, యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಉರ್ರಗಲಲಲಬೋ. ಸಂತೋಷವಾಗಿ ಸಂತೋಷವಾಗಿ ಉರ್ರಗಲಲಲಲಬೋ. ರಿಗ ರಗ ರಗ ರಲಲಲಲಲಲ, ರಿಗ ರಗ 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 ರ ಬೋಲೆ ಲೇ 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 ಲೇ. ಓ ರಿಗ ರಗ ರಲಲಲಲಲಲ, ರಿಗ ರಗ 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 ಲಲಲಲಲ, ರಿಗ ರಗ ರಲಲಲಲಲಲಲ, ರಿಗ ರಗ 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 ರ ಬೋಲೆ ಲೇ 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 ಲೇ, ರಿಗ ರಗ ರಗ ರ ಬೋ. ಎಲ್ಲ ಕರಗಳನ್ನು ಎತ್ತಿ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಕಾಯಪಟ್ಟ ನಿಂದಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಕಾಯಪಟ್ಟ ನಿಂದ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ, ಹೃದಯದಿಂದ ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀನೇ యేసయ్య. ನನ್ನ ಕಾಪಾಡಿದವರು ನೀನೇ యేసయ్య. ತಪ್ಪಿಸಿದವರು ನೀನೇ యేసయ్య. ನನ್ನ ಕಾಪಾಡಿದವರು ಅಮ್ಮೇ ನೀನೇ యేసయ్య. ನಿನ್ ರಥ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಹೌದು ಸ್ವಾಮಿ, ಎಷ್ಟೊಂದು ಭಾಗ್ಯವು ಸ್ವಾಮಿ. ನನ್ನನ್ನು ಕಾಪಾಡಿ ನಡೆಸಿರುವುದು ನಿನ್ನ ಕೃಪೆ. ಎಸ್, ಶಿಲುಬೆಯ ನೆರಳಲ್ಲಿ ನನ್ನನ್ನು ಮರೆ ಮಾಡಿ ಎಲ್ಲ ದುರಾತ್ಮ ಶಕ್ತಿಗಳದು ಬಲಗಳಿಂದ ನಮ್ಮನ್ನು ಕಾಪಾಡಿ, ಓ ಎಲ್ಲ ದುರಾತ್ಮ ಶಕ್ತಿಗಳದು ಕ್ರಿಯೆಗಳಿಗೂ ನನ್ನನ್ನು ಕಾಪಾಡಿ ನಡೆಸಿರುವ ಕರ್ತನು
ನಿನ್ರತ ಕೋಟೆಯಲ್ಲಿ ನನ್ನ ಮರೆ ಮಾಡಿ. ಎಷ್ಟು ಒಳ್ಳೆ ಕರ್ತನೆ ಓ ಕರ್ತನೆ, ನೀನು ಎಷ್ಟು ಒಳ್ಳೆ ದೇವರು ಸ್ವಾಮಿ. ಭಯ ನೀರಲಲ್ಲಿ ಮರೆ ಮಾಡಿದೆ. ಹೌದು ದೇವಾ, ನನ್ನ ಕಾಪಾಡಿ. ಕರಗಳನ್ನು ಎತ್ತಿ ಸ್ತೋತ್ರ 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 యేసయ్య, ಸ್ತೋತ್ರ. ಓ ಸ್ತೋತ್ರ ದೇವರೇ, ಸ್ತೋತ್ರ. ಎಸ್, ಗ್ಲೋರಿ ಗ್ಲೋರಿ ಗ್ಲೋರಿ. ಇನ್ನೊಂದು ಸಾರಿ ಸ್ತೋತ್ರ. ಎಸ್, ಸ್ತೋತ್ರ ದೇವರೇ. ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಕರಗಳನ್ನು ತಟ್ಟಿ ಆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮನ್ನು ತಮ್ಮ ಶಿಲುಬೆಯ ನೆರಳಲ್ಲಿ ಮರೆದು ನಮ್ಮನ್ನು ಕಾಪಾಡಿ ನಡೆಸಿರುವ ಕರ್ತನು. ಸ್ತೋತ್ರ ದೇವರೇ, ಸ್ತೋತ್ರ ಕರ್ತನೇ, ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮನ್ನು ಇವತ್ತುವರೆಗೂ ನಡೆಸಿರುವುದು ನಿಮ್ಮ ಕೃಪೆ ಮಾತ್ರ ಸ್ವಾಮಿ. ಆ ಕೃಪೆಗೋಸ್ಕರ ಸ್ತೋತ್ರ ದೇವರೇ. ಮುಂದೆ ನೀವು ನಡೆಸುವುದಕ್ಕೋಸ್ಕರ ಸ್ತೋತ್ರ. ನಡೆಸಿ ನಿಮ್ಮ ಬಲದಿಂದ, ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ನಡೆಸಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆ. ಕೇಳುವ ಕರ್ತನ ಶಬ್ದ, ಈಜಿಪ್ತ ನೆರಳಲ್ಲಿ ಆಶ್ರಯವಾಗಿ ನೀವು ಹೊಂದಿಕೊಳ್ಳಬೇಡ. ಆಮೇನ್. ಈಜಿಪ್ತ ನೆರಳನ್ನು ಆಶ್ರಯವಾಗಿ ನೀವು ಹೊಂದಿಕೊಳ್ಳಬೇಡ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ವಾಕ್ಯವನ್ನು ಓದೋಣ. ಯೆಶಾಯ ಪ್ರವಾಚಕ ಪುಸ್ತಕ 30ನೇ ಅಧಿಕಾರ 1ರಿಂದ ಓದೋಣ. 1, 2, 3. ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರೆ. ಆ ಬಾರೋನದ ಬಲಗಳಲ್ಲಿ ತಾವು ಬಲಕೊಳ್ಳುವುದಾಗಿ, ಮತ್ತೆ ಐಗುಪ್ತದ ನೆರಳಲ್ಲಿ ಭರವಸೆ ಇಟ್ಟು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಕರ್ತನು ಇಲ್ಲಿ ತಮ್ಮ ಜನರು ಬಗ್ಗೆ ಒಂದು ಮಾತು ಹೇಳುತ್ತಾ ಇದ್ದಾರೆ. ತಮ್ಮ ಜನರು ತಮ್ಮ ಮೇಲೆ, ಇಲ್ಲಾಂದ್ರೆ ತನ್ನ ನೆರಳಲ್ಲಿ ಆಶ್ರಯವನ್ನು ಇಟ್ಟಿಲ್ಲ. ಅವರದ್ದು ಚಿಂತೆಯಲ್ಲಿ ಅವರು ಆಲೋಚನೆ ಮಾಡುತ್ತಾರೆ. ಆಮೇಲೆ ಏನು ಆಲೋಚನೆ ಅಂದ್ರೆ, ಅವರು ದೇವರನ್ನು, ಆ ಕರ್ತನನ್ನು ನೋಡುವುದಕ್ಕೂ ಆಲೋಚನೆ ಮಾಡಿಲ್ಲ. ಕರ್ತನನ್ನು ನೆರಳಲ್ಲಿ ಆಶ್ರಯವಾಗಿ ಇರುವುದಕ್ಕೂ ಆಲೋಚನೆಯನ್ನು ಮಾಡಿಲ್ಲ. ಅವರು ಪವಿತ್ರಾತ್ಮನ ಬಲವನ್ನು ಬಿಟ್ಟು, ಪವಿತ್ರಾತ್ಮನ ಆಲೋಚನೆಯನ್ನು ಬಿಟ್ಟು ತಮ್ಮ ಮಾಂಸದಲ್ಲಿ ಒಂದು ಆಲೋಚನೆ ಮಾಡುತ್ತಾರೆ. ಆಲೋಚನೆ ಮಾಡಿ
ಏನ್ ಮಾಡ್ತಾ ಇದ್ದಾರೆ? ಪಾರ್ಗೋನದು ಬಲದಲ್ಲಿ ಬಲವಿಟ್ಟು. ಆಮೇನ್. ಇವ್ರಿಗೂ ಪಾರ್ಗೋನದು ಬಲವು ಬಲವಾಗಿ ಕಾಣುತ್ತೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಈಜಿಪ್ತನ್ನು ತಮ್ಮ ಆಶ್ರಯವಾಗಿ ಆಲೋಚನೆ ಮಾಡಿ ದೇವರ ಹತ್ರ ಕೇಳಿಲ್ಲ, ದೇವರದು ಮಾತು ಕೇಳಿಲ್ಲ. ಅವರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಪ್ರಯಾಣ ಮಾಡಕ್ಕೆ ಹೊರಟಿದ್ದಾರೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಂದ್ರೆ ಇವರು ಆಲ್ರೆಡಿ ಡಿಸೈಡೆಡ್, ತೀರ್ಮಾನ ಮಾಡಿಕೊಂಡಿದ್ದಾರೆ. ಆಮೇನ್. ಏನಂದು? ದೇವರದು ಆಶ್ರಯ ಇನಿ ನಮಗೂ ಬೇಕಾಗಿಲ್ಲ, ನಾವು ಈಜಿಪ್ಟ್ಗೂ ಹೋಗ್ತೀವಿ, ನಾವು ಪಾರ್ವೋನದು ಆ ಬಲವಲ್ಲಿ ನಾವು ಆಶ್ರಯ ಹೊಂದಿಕೊಳ್ಳುತ್ತೀವಿ ಎಂದು. ಆಮೇನ್. ಇವರು ದೇವರದು ಮಾತನ್ನು ಕೇಳಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ನಾವು ದೇವರದು ಆ ಕರ್ತನದು ಆಶ್ರಯವನ್ನು ಆಶ್ರಯವಾಗಿ ಹುಡುಕಬೇಕು. ಆಮೇನ್. ನಾವು ಪಾರ್ಗೋನದು ಬಲವದ್ದಲ್ಲ, ಬಲದಿಂದಲ್ಲ, ಈಜಿಪ್ತು ನೆರಳಲ್ಲಿ ನಾವು ಆಶ್ರಯ ಹುಡುಕಬಾರದು. ದೇವರ ಕಡೆ, ದೇವರದು ನೆರಳಲ್ಲಿ ನಾವು ಇರಬೇಕು. ಆಮೇನ್. ಯಾಕೆಂದ್ರೆ ಇವತ್ತು ನಾವು ಕರ್ತನ ಮೇಚೆ ತಗೊಳ್ತಾ ಇದೀವಿ. ಕರ್ತನ ಮೇಚೆ ತಗೊಳ್ಳುವಾಗ ನಾವು ಕರ್ತನ ಕಡೆನೇ ಇರಬೇಕು. ಆಮೇನ್. ಇಲ್ಲಿ ದೇವರು ಈ ಇಸ್ರಾಯೇಲ್ ಜನರ ಬಗ್ಗೆ ಹೇಳುವ ಸಮಸ್ಯೆ ಏನಂದ್ರೆ, ಇವರು ಅವರು ದೇವರದು ವಾಕ್ಯವನ್ನು ಕೇಳಿಲ್ಲ. ಆಮೇನ್. ಅವರು ಮಾಂಸದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಅವರು ನೋಡುವಾಗ, ಆಮೇನ್, ಲೋತು ಅಬ್ರಹಾಮು ಇಬ್ಬರನ್ನು ಆ ದೇವರು ಅಬ್ರಹಾಮನ್ನು ಕರ್ಕೊಳ್ಳುವಾಗ ಲೋತು ಅಬ್ರಹಾಮ್ ಜೊತೆನೇ ಬಂದ್ಬಿಟ್ಟ. ಈಗ ಸ್ವಲ್ಪ ವರ್ಷಗಳು ಆದ ಮೇಲೆ ಇವರು ತಮ್ಮ ಜಗಳ ಆಯಿತು. ಆಮೇನ್. ಅಬ್ರಹಾಮನಿಗೂ ಲೋತಿನಿಗೂ. ಆಮೇನ್. ಇವರು ತಮ್ಮ ಜಗಳ ಆಗಿ ಏನಾಯಿತಂದ್ರೆ, ಅಬ್ರಹಾಮನು ಹೇಳಿದ್ರು, ನಿಮಗೂ ಇಷ್ಟ ಇರುವ ದೇಶಕ್ಕೆ ನೀನು ಹೋಗ್ಬಿಡಿ, ನಾವು ಇನಿ ಒಟ್ಟಿಗೆ ಇರಬೇಡ. ಆವಾಗ ಲೋತನ್ನು ಏನ್ ಮಾಡ್ತಾ ಇದ್ದಾನೆ? ತನ್ನ ದೃಷ್ಟಿಯಲ್ಲಿ, ತನ್ನ ಕಣ್ಣಲ್ಲಿ ನೋಡುತ್ತಾ ಇದ್ದಾನೆ. ನೋಡುವಾಗ ಸೋದಮ್ ಗೋಮೋರ ಪಟ್ಟಣ ತುಂಬಾ ಆಶೀರ್ವಾದವಾಗಿ ಇರುತ್ತೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಾ ಆಶೀರ್ವಾದವಾಗಿ ನೋಡ್ತಾ ಇದ್ದಾನೆ. ಆ ಪಟ್ಟಣದಲ್ಲಿ ತುಂಬಾ ಆಶೀರ್ವಾದವಾಗಿ ನೋಡುವಾಗ ಇವನು ಏನ್ ಮಾಡ್ತಾ ಇದ್ದಾನೆ? ಲೋತು ಆ ದೇಶಕ್ಕೆ, ಆ ಪಟ್ಟಣಕ್ಕೆ ಹೋಗ್ಬಿಟ್ಟ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನು ಎಲ್ಲಿ ಹೋಗೋದೆಂದು ಗೊತ್ತಿಲ್ಲ. ಇರುವ ಒಂದು ಆಶೀರ್ವಾದ ದೇಶವನ್ನು ಲೋತು ತಗೋಬಿಟ್ಟ. ಈಗ ಅರಣ್ಯ ದೇಶದಲ್ಲಿ ಅಬ್ರಹಾಮನು ಹೋಗ್ತಾ ಇದ್ದಾನೆ. ಆವಾಗ ದೇವರು ಹೇಳ್ತಾ ಇದ್ದಾರೆ, ಅಬ್ರಹಾಮನೇ, ನೀನು ಚಿಂತಿಸಬೇಡ, ನೀನು ಕಾಣುವ, ನೀನು ಕಾಲಿಡುವ ಜಾಗ, ಇಲ್ಲಾಂದ್ರೆ ನಿನ್ನ ದೃಷ್ಟಿಯಲ್ಲಿ ನೀನು ನೋಡುವ ಜಾಗ ಎಲ್ಲ ನಿಮ್ದಾಗುತ್ತೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಂದ್ರೆ ದೇವರನ್ನು ಆಶ್ರಯವಾಗಿ ನಾವು ಹೊಂದಿಕೊಳ್ಳಬೇಕು. ಆಮೇನ್. ದೇವರದು ನೆರಳಲ್ಲಿ ನಾವು ಇರಬೇಕು. ಆಮೇನ್. ನಮಗೂ ಈಜಿಪ್ತದು ನೆರಳು ಬೇಡ, ಈ ಪಾರ್ವೋನದು ಬಲವು ನಮಗೂ ಬೇಡ, ನಮಗೂ ದೇವರದು ನೆರಳಲ್ಲಿ ನಾವು ಇರಬೇಕು. ಆಮೇನ್. ಆ ಶಿಲುಬೆ ನೆರಳಲ್ಲಿ ಇದ್ರೆ ಮಾತ್ರನೇ ನಮಗೂ ಆಶೀರ್ವಾದ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕ ಬರೆದಿರುವ ಸುವಾರ್ತೆ 10ನೇ ಅಧಿಕಾರ 10:30 ಓದೋಣ. ಲೂಕ ಬರೆದಿರುವ ಸುವಾರ್ತೆ 10:30. ಯೆರೂಸಲೇಮಿಂದ ಇಳಿದು ಯೆರಿಕೋವಿಗೆ ಹೋಗುತ್ತಿದ್ದಾಗ ಕಳ್ಳರು ಮಧ್ಯದಲ್ಲಿ ಸಿಕ್ಕಿಬಿತ್ತನು. ಸಾಕು. ಆಮೇಲೆ ಹಲ್ಲೆಲೂಯಾ. ಆ ವಾಕ್ಯ ಏನು ಹೇಳ್ತಾ ಇದೆ? ಒಂದು ಮನುಷ್ಯನು ಯೆರೂಸಲೇಮಿಂದ ಯೆರಿಕೋಕ್ಕೆ ಹೋಗುವಾಗ ಕಳ್ಳರು ಮಧ್ಯದಲ್ಲಿ
ಸಿಕ್ಕಿಬಿತ್ತನು. ಆಮೆನ್. ಹಲ್ಲೆಲೂಯ. ಚೆನ್ನಾಗಿ ಗಮನಿಸಿ, ಆ ಒಂದು ವಾಕ್ಯದಲ್ಲಿ 1000 ಅರ್ಥ ಇದೆ. ಆಮೆನ್. ಹಲ್ಲೆಲೂಯ. ಯೆರೂಸಲೇಮ್, ಯೆರೂಸಲೇಮ್ ಎಂದರೆ ಏನು? ದೇವರದು ಸ್ವಂತ ಮನೆ. ಆಮೆನ್. ಹಲ್ಲೆಲೂಯ. ಯೆರಿಕೋ ಏನು? ದೇವರಿಂದ ಶಾಪ ಹೊಂದಿಕೊಂಡಿರುವ ಪಟ್ಟಣ. ಆಮೆನ್. ಹಲ್ಲೆಲೂಯ. ಚೆನ್ನಾಗಿ ಗಮನಿಸಿ, ಯೆರೂಸಲೇಮು ದೇವರದು ಮನೆ, ಯೆರಿಕೋ ದೇವರು ಬಾಯಿಂದ ಶಾಪವನ್ನು ಹೊಂದಿಕೊಂಡಿರುವ ಪಟ್ಟಣ. ಆಮೆನ್. ಇವಾಗ ಒಂದು ಮನುಷ್ಯನು ಏನ್ ಮಾಡ್ತಾ ಇದ್ದಾನೆ? ಯೆರೂಸಲೇಮಿಂದ ಯೆರಿಕೋಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಆಮೆನ್. ಯೆರಿಕೋಕ್ಕೆ ಪ್ರಯಾಣ ಮಾಡುವಾಗ ಯೆರಿಕೋ ಇನ್ನು ಹೋಗಿ ಸೇರಿಲ್ಲ, ಅದು ಮುಂಜಾನೆ ಕಳ್ಳರು ಕೈಯಲ್ಲಿ ಸಿಕ್ಕಿ ಬಿತ್ತನು. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಮಕ್ಕಳು ದೇವರ ಕಡೆನೇ ಇರಬೇಕು, ದೇವರ ಮನೆಯಲ್ಲಿಯೇ ಇರಬೇಕು, ದೇವರದು ಸಮೂಹದಲ್ಲಿಯೇ ಇರಬೇಕು, ದೇವರದು ನೆರಳಲ್ಲಿಯೇ ಇರಬೇಕು. ನೀನು ದೇವರದು ಮನೆ ಬಿಟ್ಟು ಆಚೆ ಬಂದು ಯೆರಿಕೋಕ್ಕೆ ಹೋಗಕ್ಕೂ ನೀನು ಪ್ರಯತ್ನ ಪಟ್ಟಿದರೆ ಕಳ್ಳರು ಕೈಯಲ್ಲಿ ಸಿಕ್ಕಾಕೊಳ್ತೀಯ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ನಾವು ದೇವರದು ಮನೆಯವರು, ದೇವರದು ಮಕ್ಕಳು, ನಾವು ದೇವರದು ನೆರಳಲ್ಲಿ ಬದುಕಿರುವವರು. ನಾವು ಅದನ್ನು ಬಿಟ್ಟು ಇನ್ನೊಂದು ಸಾರಿ ಇನ್ನೊಂದು ಈಜಿಪ್ತಕ್ಕೂ ಯೆರಿಕೋಕ್ಕೂ ನಾವು ಪ್ರಯಾಣ ಮಾಡುವಾಗ ಕಳ್ಳರು ಕೈಯಲ್ಲಿ ಸಿಕ್ಕಾಕೊಳ್ತೀವಿ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಏನ್ ಮಾಡಬೇಕು? ಯೆರೂಸಲೇಮಲ್ಲಿ ಇರಬೇಕು. ಆಮೆನ್. ದೇವರದು ನೆರಳಲ್ಲಿ ಇರಬೇಕು, ಕರ್ತನ ನೆರಳಲ್ಲಿ ಇರಬೇಕು. ಹಲ್ಲೆಲೂಯ. ಶಿಲುಬೆಯ ನೆರಳಲ್ಲಿ ಇರಬೇಕು. ಇಲ್ಲಿ ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ? ಯೆಶಾಯ ಬರೆದಿರುವ ಆ ಪ್ರವಾಚಕ ಪುಸ್ತಕದಲ್ಲಿ ನಾವು ನೋಡುವಾಗ ಅವರು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದರು. ಆಮೆನ್. ಏನು ಪಾಪ? ದೇವರದು ವಾಕನ್ನು ಮಾತನ್ನು ಕೇಳಿಲ್ಲ, ದೇವರದು ಪವಿತ್ರಾತ್ಮನ ಆಲೋಚನೆಯಿಂದ ನಡೆದಿಲ್ಲ, ಅವರು ತಮ್ಮ ಮಾಂಸದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯ. ಈಜಿಪ್ಟ್ ದೇಶವನ್ನು ಆಶ್ರಯವಾಗಿ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಇಸ್ರೇಲ್ ಜನರು ಈಜಿಪ್ಟ್ ದೇಶವನ್ನು ಆಶ್ರಯವಾಗಿ ಮಾಡಿಕೊಂಡಿದ್ದಾರೆ. ಫರೋಹನ ಆಶ್ರಯವನ್ನು ಪಡೆದು ಈಜಿಪ್ಟ್ಗೆ ಪ್ರಯಾಣ ಮಾಡಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ದೇವರದು ಮಾತು ಕೇಳಿಲ್ಲ, ಅವರು ಪಾಪದ ಮೇಲೆ ಪಾಪ ಮಾಡ್ತಾ ಇದ್ದಾರೆ. ಆಮೆನ್. ನಾವು ಯೆರೂಸಲೇಮಿಂದ ಯೆರಿಕೋಕ್ಕೆ ಹೋಗಕ್ಕೂ ಪ್ರಯತ್ನ ಮಾಡಿದರೆ ನಾವು ಕಳ್ಳರು ಕೈಯಲ್ಲಿ ಸಿಕ್ಕಾಕೊಳ್ತೀವಿ. ಆಮೆನ್. ಇನ್ನೊಂದು ಉದಾಹರಣೆ ಇದೆ. ರೂತಿನ ಪುಸ್ತಕ 1:1 ಓದೋಣ. ರೂತ್ 1:1. ನ್ಯಾಯಸ್ಥಾಪಕರಿಗೂ ಮುಂದೆ. ಅಲ್ಲಿ ಬರೆಯಲ್ಪಟ್ಟಿದೆ, ಒಂದು ಮನುಷ್ಯನು ಯೆರೂಸಲೇಮಿಂದ ಎಲ್ಲಿ ಹೋದ? ಮೋವಾಬ್ ದೇಶಕ್ಕೆ ಹೋದ. ಆಮೆನ್. ಹಲ್ಲೆಲೂಯ. 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 ಒಂದು ಮನುಷ್ಯ ಎಲ್ಲಿ ಹೋದ? ಯೆರೂಸಲೇಮಿಂದ ಮೋವಾಬ್ ದೇಶಕ್ಕೆ ಹೋದ. ಏನಕ್ಕೋಸ್ಕರ? ಇಲ್ಲಿ ಶಾಮ ಬರುವಾಗ ಇಲ್ಲಿಂದ ಯೆರೂಸಲೇಮಿಂದ ಅವನು ಸಿಕ್ತಾ ಹೋದೆ. ಆಳುತ್ತಿದ್ದ ಆ ದಿನಗಳಲ್ಲಿ ಯೆಹೂದ ಬೆತ್ಲೆಹೇಮಿನದಾಗ ಒಬ್ಬನು
ತನ್ನ ಹೆಂಡತಿ 2 ಕುಮಾರಗಳೊಂದಿಗೆ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೋದ. ಅಲ್ಲಿ ಹೋಗಿ ಎಲಿಮಲೇಕ್, ನಗೋಮಿ, ಓಕೆ, ಇರ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲಿಮೆಲೇಕ್, ನಗೋಮಿ ಇವರು ಏನ್ ಮಾಡಿದ್ರು? ಇಲ್ಲಿ ಊಟ ಮಾಡಕ್ಕೆ ಒಂದು ಆ ಸ್ಥಿತಿ ಏನಂದ್ರೆ ಅಲ್ಲಿ ಊಟ ಮಾಡಕ್ಕೂ ಸಾಧ್ಯವಿಲ್ಲ. ಎಲ್ಲಿ? ಯೆರೂಸಲೇಮ್, ಯೂದಾಯಲ್ಲಿ. ಆಮೆನ್. ಇಲ್ಲಿ ಬೆತ್ಲೆಹೇಮಿಂದ ಇವನು ಏನ್ ಮಾಡ್ತಾ ಇದ್ದಾನೆ? ಒಂದು ಆಲೋಚನೆ ಮಾಡ್ತಾ ಇದ್ದಾನೆ. ತನ್ನ ಮಾಂಸದಲ್ಲಿ ಒಂದು ಆಲೋಚನೆ. ಏನು ಆಲೋಚನೆ? ನಾವು ಮೋವಾಬ್ ದೇಶಕ್ಕೆ ಹೋಗ್ಬಿಡೋಣ. ಆಮೆನ್. ತನ್ನ ಗಂಡತಿ, 2 ಹೆಣ್ಮಕ್ಕಳು, ಎಲ್ಲರನ್ನು ಕರ್ಕೊಂಡು ಅವನು ಮೋವಾಬ್ ದೇಶಕ್ಕೆ ಹೋಗ್ತಾ ಇದ್ದಾನೆ. ಮೋವಾಬ್ ದೇಶದಲ್ಲಿ ಹೋಗದ ಮೇಲೆ ಏನಾಯ್ತು ಗೊತ್ತಾ? ಅವನು ಎಲ್ಕಾನ ಸತ್ತೋದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮನುಷ್ಯನು ಸತ್ತೋದ. ಆ ಮನುಷ್ಯನದು 2 ಮಗನುಗಳು ಸತ್ತೋದರು. ಆಮೆನ್. ಈಗ ವಾಪಸ್ ಬರುವಾಗ ನಹೋಮಿ, ರೂತ್ ಮಾತ್ರ ಬರ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಇವನು ಎಲ್ಕಾನ ಹೋಗುವಾಗ ಏನು ಆಲೋಚನೆ ಮಾಡಿದ? ಏನು ಚಿಂತೆ ಮಾಡಿದ? ನಾವು ಮೋವಾಬ್ ದೇಶಕ್ಕೆ ಹೋದ್ರೆ ನಮಗೂ ಆಶೀರ್ವಾದವಾಗಿ ಇರುತ್ತೆ. ಆಮೇನ್. ಇಲ್ಲಿ ಊಟ ಮಾಡಕ್ಕೆ ದಾರಿ ಇಲ್ಲ, ಅಲ್ಲಿ ನಾವು ಹೋದ್ರೆ ಚೆನ್ನಾಗಿ ಜೀವಿಸಬಹುದು ಎಂದು ತನ್ನ ಆಲೋಚನೆಯಿಂದ ಹೋಗುವಾಗ ಅಲ್ಲಿ ಏನಾಯ್ತು? ಎಲ್ಲ ನಷ್ಟವಾಯಿತು. ಅದಕ್ಕೆ ಇಲ್ಲಿ ಯೆಶಾಯ 33ನೇ ವಾಕ್ಯ ನೋಡೋಣ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಫರೋಹನದು ಬಲಗಳಿಂದ ನಿಮಗೂ ನಾಚಿಕೆ ಉಂಟಾಗುತ್ತೆ, ಈಜಿಪ್ಟ್ ನೆರಳು ನಿಮಗೂ ಅವಮಾನವಾಗುತ್ತೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರದು ಸಮೂಹ ಬಿಟ್ಟು, ಕರ್ತನ ಆ ನೆರಳು ಬಿಟ್ಟು ನಾವು ಇನ್ನೊಂದು ಕಡೆ ಹೋಗಕ್ಕೂ ನಾವು ಪ್ರಯತ್ನ ಮಾಡಿದರೆ ನಮ್ಮ ಜೀವಿತದಲ್ಲಿ ಅವಮಾನಗಳು ಬರುತ್ತೆ, ನಾವು ನಾಚಿಕೆ ಪಡ್ತೀವಿ. ಆಮೆನ್, ಹಲ್ಲೆಲೂಯಾ. ಅದು ನಮಗೆ ಆಶೀರ್ವಾದವಾಗಿ ಇರುವುದಿಲ್ಲ. ಇವತ್ತು ಕರ್ತನ ಮೇಚೆ ನಾವು ತಗೊಳ್ಳೋಕೆ ಮುಂಜಾನೆ ನಾವು ದೇವರ ಹತ್ರ ಒಂದು ತೀರ್ಮಾನ ತಗೋಬೇಕು. ದೇವರೇ, ನಾನು ಏನು ನನ್ನ ಪರಿಸ್ಥಿತಿ ಏನಾದ್ರೂ ನಾನು ನಿನ್ನ ಬಿಟ್ಟು ಹೋಗುವುದಿಲ್ಲ ಸ್ವಾಮಿ. ಆಮೆನ್. ನನ್ನ ಆಶ್ರಯವು ನೀನೇ, ನಿನ್ನ ನೆರಳಲ್ಲಿ ನಾನು ಬದುಕುವೆನು ಸ್ವಾಮಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಪರಿಸ್ಥಿತಿ ಯಾವುದಾಗಿ ಇರಲಿ, ಏನು ಸ್ಥಿತಿ ಬಂದ್ರೂ ನಾವು ದೇವರದು ಸಮೂಹ ಬಿಟ್ಟು, ದೇವರದು ಆ ನೆರಳು ಬಿಟ್ಟು, ದೇವರದು ಬಲದಿಂದ ನಾವು ಆಚೆ ಹೋಗಬಾರದು. ಆಮೆನ್, ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಯಾವಾಗ ದೇವರದು ಸಮೂಹ ಬಿಟ್ಟು ಯೆರೂಸಲೇಮ್ ಬಿಟ್ಟು ಯೆರಿಕೋಕ್ಕೆ ಹೋಗಕ್ಕೆ ಪ್ರಯಾಣ ಮಾಡಕ್ಕೂ ಸ್ಟಾರ್ಟ್ ಮಾಡುತ್ತೀವೋ ಆವಾಗನೇ ನಾವು ಕಳ್ಳರು ಕೈಯಲ್ಲಿ ಸಿಕ್ಕಾಕೊಳ್ತೀವಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ಇಲ್ಲಿ ಈ ಲೋಕದಲ್ಲಿ ಯಾರನ್ನು ಎತ್ತುಕೊಳ್ಳೋಣ ಅಂದು ಅಲೆಯುತ್ತಾ ಇದ್ದಾನೆ. ಆಮೆನ್. ನಾವು ಗಮನವಾಗಿರಬೇಕು. ಆಮೆನ್, ಗಮನಿಸಬೇಕು. ದೇವರದು ಸಮೂಹ ಬಿಟ್ಟು, ದೇವರದು ನೆರಳು ಬಿಟ್ಟು, ಆ ಸಿಲುಬೆಯ ನೆರಳು ಬಿಟ್ಟು ನಾವು ಆಚೆ ಬರಬಾರ್ದು. ಆಮೆನ್. ಈಜಿಪ್ಟ್ ನಮಗೆ ನೆರಳಾಗಿ ಇರುವುದಿಲ್ಲ, ಫರೋಹನದು ಬಲವು ನಮಗೆ ಬಲವಾಗಿ ಇರುವುದಿಲ್ಲ. ಅದು ನಮಗೆ ನಾಚಿಕೆ ಕೊಡುತ್ತೆ. ನಾವು ನಾಚಿಕೆ, ನಮಗೆ ಅದು ಅವಮಾನವಾಗಿ ಇರುತ್ತೆ. ನಾವು ಏನು ಮಾಡಬೇಕು? ದೇವರದು ನೆರಳಲ್ಲಿ ಇರಬೇಕು. ಆಮೆನ್, ಹಲ್ಲೆಲೂಯಾ. ಸಿಲುಬೆಯ ನೆರಳಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು, ನಮ್ಮನ್ನು ಒಪ್ಪಿಸಿಕೊಂಡು, ನಮ್ಮನ್ನು ಮರೆತು ಕಾಪಾಡಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವಳ್ಳ ಕರ್ತನೆ, ಈ ಒಳ್ಳೆ ದಿನದಲ್ಲಿ ಸ್ವಾಮಿ ಕೇಳಿರೋ ವಾಕ್ಯ ಪ್ರಕಾರ ಸ್ವಾಮಿ, ಈಜಿಪ್ತು ನಮಗೆ ಆಶ್ರಯವಾಗಿ ಇರುವುದಿಲ್ಲ ಸ್ವಾಮಿ. ಫರೋಹನದು ಆ ಬಲವು ನಮಗೆ ಬಲವಾಗಿ ಇರುವುದಿಲ್ಲ ಸ್ವಾಮಿ. ಅದು ನಮಗೆ
ನಾವು ಅವಮಾನ ಪಡ್ತೀವಿ, ನಾವು ನಾಚಿಕೆ ಪಡ್ತೀವಿ ಸ್ವಾಮಿ. ದೇವರೇ, ನಿಮ್ಮ ನೆರಳಲ್ಲಿ ಯಾವಾಗಲೂ ನಮ್ಮ ಸ್ಥಿತಿ, ನಮ್ಮ ಜೀವಿತ ಸ್ಥಿತಿ ಯಾವುದಾಗಿ ಇರಲಿ, ನಾವು ನಿಮ್ಮ ನೆರಳು ಬಿಟ್ಟು ಆಚೆ ಹೋಗಬಾರ್ದು ಸ್ವಾಮಿ. ನಿಮ್ಮ ಸಮೂಹ ಬಿಟ್ಟು ನಾವು ಆಚೆ ಹೋಗಬಾರ್ದು ಸ್ವಾಮಿ. ಪಾಪದ ಮೇಲೆ ಪಾಪ ಮಾಡಿ ಮಾಡಿ ನಾನು ಪಾಪವನ್ನು ಸೇರಿಸಿಕೊಳ್ಳಬಾರ್ದು ಸ್ವಾಮಿ. ದೇವರೇ, ನಿಮ್ಮನ್ನು ಬಿಟ್ಟು ಆಚೆ ಹೋದ್ರೂ ಬೇಗನೆ ತಿರುಗಿ ನಿಮ್ಮ ನೆರಳು ಒಳಗಡೆ ಬರಬೇಕು ಸ್ವಾಮಿ. ನಮ್ಮನ್ನು ದೇವರೇ, ನಮ್ಮನ್ನು ತಗಿಸಿ ಒಪ್ಪುಕೊಡ್ತಾ ಇದ್ವಿ ಸ್ವಾಮಿ. ದೇವರೇ, ಪ್ರತಿಯೊಂದು ಮಕ್ಕಳನ್ನು ಅನುಗ್ರಹಿಸಿ ಇವತ್ತು ನಿಮ್ಮ ಕರ್ತನ ಮೇಚೆ ಮುಂದೆ, ನಮ್ಮ ಮುಂದೆ ಕರ್ತನ ಮೇಚೆ ಇರುವಾಗ ನಾವು ದೇವರೇ, ನಮ್ಮ ಸ್ಥಿತಿ ಯಾವುದಾಗಿರಲಿ, ನಾವು ನಿಮ್ಮನ್ನು ಬಿಟ್ಟು, ಯೆರೂಸಲೇಮ್ ಬಿಟ್ಟು, ಆ ದೇವರೇ, ನಿಮ್ಮ ನೆರಳು ಬಿಟ್ಟು ನಾವು ಆಚೆ ಹೋಗುವುದಿಲ್ಲ ಎಂದು ಒಪ್ಪಿಸಿಕೊಳ್ತಾ ಇದ್ದೀವಿ ಸ್ವಾಮಿ. ಕೃಪೆಯಿಂದ ನಡೆಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಳ್ಕೊಳ್ತೀವಿ ತಂದೆ. ಆಮೇನ್.